ಭಾವಿ ಮುಖ್ಯಮಂತ್ರಿಯ ಕ್ಯಾಬಿನೆಟ್ ಅಥವಾ ಅವರ ಲಿಸ್ಟ್ನಲ್ಲಿ ಯಾರ್ಯಾರಿಗೆ ಹೊಸತಾಗಿ ಮಣೆ ಹಾಕಲಾಗುತ್ತೆ ನಾವು ತೋರಿಸ್ತಾ ಹೋಗ್ತೀವಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್ ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ನಲ್ಲಿರುವಂತಹ ಹೆಸರುಗಳು ಯಾವ್ಯಾವುದು. ಡಿ ಕೆ ಶಿವಕುಮಾರ್ ಟೀಮಿನ ಲಿಸ್ಟು ನಂಬರ್ 1 ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ನಿಭಾಯಿಸ್ತಾ ಇದ್ರು ಬೆಳಗಾವಿಯಿಂದ. ಇನ್ನು ಡಾಕ್ಟರ್ ರಂಗನಾಥ್ ಕುಣಗಲ್ ಕ್ಷೇತ್ರದ ಶಾಸಕರು, ಅವರಿಗೂ ಕೂಡ ಡಿ ಕೆ ಬಣದಲ್ಲಿ ಅಥವಾ ಡಿ ಕೆ ಬಣದ ಲಿಸ್ಟ್ನಲ್ಲಿ ಇವರ ಹೆಸರುಗಳಿದ್ದಾವೆ. ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ಗಳನ್ನು ರಿವೀಲ್ ಮಾಡ್ತಾ ಇದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್, ಡಾಕ್ಟರ್ ರಂಗನಾಥ್, ತನ್ವೀರ್ ಸೇಠು, ಬೇಲೂರು ಗೋಪಾಲಕೃಷ್ಣ ಇವೆಲ್ಲವೂ ಕೂಡ ಡಿ ಕೆ ಬಣದಲ್ಲಿ ಬರೋದು. ಫ್ರೀಡಮ್ ಟಿವಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಟೀಮಿನ ಲಿಸ್ಟ್ ಅನ್ನು ನಾವು ತೋರಿಸ್ತಾ ಹೋದಾಗ ಅಗ್ರಗಣ್ಯದಲ್ಲಿ ಬರೋದು ಲಕ್ಷ್ಮೀ ಹೆಬ್ಬಾಳ್ಕರ್. ಡಾಕ್ಟರ್ ರಂಗನಾಥ್ ಕುಣಗಲ್ ಶಾಸಕರು ಸಾಕಷ್ಟು ಬಾರಿ ಡಿ ಕೆ ಶಿವಕುಮಾರ್ ಪರ ಜಿಂದಾಬಾದ್ ಕೂಗುದವರು. ನರೇಂದ್ರ ಸ್ವಾಮಿ ಮಳವಳ್ಳಿಯಿಂದ ಇವರು ಕೂಡ ಡಿ ಕೆಯ ಪರಮಾಪ್ತ ಬಣದಲ್ಲಿ ಬರ್ತಾರೆ. ಲಕ್ಷ್ಮಣ್ ಸವದಿ ಈ ಬಾರಿ ಇವರಿಗೆ ಏನಾದರೂ ಮಿನಿಸ್ಟರ್ಗಿರಿ ಸಿಕ್ಕಿಲ್ಲ ಅಂದರೆ ಕೂತು ಜಾಗದಿಂದ ಎತ್ಕೊಂಡು ಓಡಿ ಬರ್ತಾರೆ ಸದಾಶಿವನಗರಕ್ಕೆ. ಶಿವಾನಂದ ಪಾಟೀಲ್ ವಿಜಯಪುರ, ಬಾಲಕೃಷ್ಣ ಕೊಡಲೇಬೇಕು ಮಾಗಡಿಯಿಂದ ಶಾಸಕರಾದವರು, ಎನ್ ಎ ಹ್ಯಾರಿಸ್ BDA ಚೇರ್ಮನ್ ಆಗಿದ್ದವರು, ಈಗ ಅವರಿಗೆ ಮಿನಿಸ್ಟರ್ಗಿರಿ ಸಿಗುತ್ತಾ. ತನ್ವೀರ್ ಸೇಠು ಪ್ರಭಾವಿ ಈ ಹಿಂದೆ ಸಚಿವರಾಗಿದ್ದವರು, ಈಗ ಶಾಸಕರು, ಅವರಿಗೂ ಕೂಡ ಕೊಡಬೇಕು ಅನ್ನುವಂಥ ಕೂಗಿದೆ. ಅವರು ಕೂಡ ಡಿ ಕೆ ಬಣದಲ್ಲೇ ಬರ್ತಾರೆ. ಡಿ ಕೆ ಬಣದಲ್ಲಿ ಲಕ್ಷ್ಮಣ್ ಸವದಿ ಈ ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದವರು, ಸಹಕಾರ ಇಲಾಖೆ ಎನ್ನುವ ದೊಡ್ಡ ಇಲಾಖೆಯನ್ನು ಭೇದಿಸಿದವರು. ಸೊ ಅವರಿಗೂ ಕೂಡ ಈ ಬಾರಿ ಡಿ ಕೆ ಅವರ ಬಣದಲ್ಲಿ ಒಂದು ಮಂತ್ರಿ ಸ್ಥಾನ ಸಿಗುತ್ತಾ, ಡಿ ಕೆ ಲಿಸ್ಟ್ನಲ್ಲಿ ಅದಿದೆ. ಸೊ ಇನ್ನು ಮುಂದಕ್ಕೆ ಗಮನಿಸ್ತಾ ಹೋಗೋಣ. ಫ್ರೀಡಮ್ ಟಿವಿಯಲ್ಲಿ